ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಆಗಮಿಸಿದ್ದೀರಾ. ತಮಗೆಲ್ಲ ಸಹ ಧನ್ಯವಾದಗಳು. ಹಾಗೆಯೇ ಈ ಸಹೃದಯ ಬಂಧುಗಳು ಮಳೆಯ ಸೂಚನೆ ಇದ್ದರೂ ಸಹ ಎಷ್ಟೊಂದು ಸಂಖ್ಯೆಯಲ್ಲಿ ನೆರೆದಿದ್ದೀರಾ. ನಿಮಗೆಲ್ಲರಿಗೂ ಸಹ ಧನ್ಯವಾದಗಳು. ಫೇಸ್ಬುಕ್ನಲ್ಲಿ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಸಹೃದಯಾಸಕ್ತರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕಾರ್ಯಕ್ರಮ ಮುಕ್ತಾಯವಾಯಿತು. ನಮಸ್ಕಾರ. ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕಿಯಾಗಿ ನಿವೃತ್ತಳಾದೆ. ನಾನು ಬರೆದಂತಹ ಚೌಂಡರಸ ಒಂದು ಅಧ್ಯಯನ ಅನ್ನುವಂತಹ ಸಂಶೋಧನಾ ಕೃತಿ ಅದು ಡಾಕ್ಟರ್ ರಂಶ್ರೀ ಮುಗುಳಿಯವರ ಮಾರ್ಗದರ್ಶನದಲ್ಲಿ ಸಿದ್ಧವಾಗಿರೋವಂಥದ್ದು. ಅದು 1985 ನನಗೆ PhD ಅವಾರ್ಡ್ ಆಯಿತು. ಅದು ಈಗ ಪ್ರಕಟಣೆ ಮಾಡೋದಕ್ಕೆ ಸ್ವಲ್ಪ ಅಡಚಣೆಗಳು ಬಂದು ಅದು ಮುಂದಕ್ಕೆ ಹೋಗಿ ಈಗ 40 ವರ್ಷಗಳ ನಂತರ ಪ್ರಕಟಣೆ ಆಗ್ತಾಯಿದೆ. ನಾನು ಈ BMಶ್ರೀ ಪ್ರತಿಷ್ಠಾನ ಕೂಡ ತುಂಬ ವಿದ್ವತ್ಪೂರ್ಣವಾದ ಪ್ರತಿಷ್ಠಾನ ಸಂಸ್ಥೆ ಅನ್ನೋ ಕಾರಣದಿಂದ ಈ ಒಂದು ಸಂಸ್ಥೆಯಿಂದ ಇದನ್ನು ಬಿಡುಗಡೆ ಮಾಡೋದಕ್ಕೆ ಅನುಕೂಲ ಆಯಿತು. ಅದಕ್ಕಾಗಿ ನಾನು ಎಲ್ರಿಗೂ ಕೃತಜ್ಞಳಾಗಿದ್ದೀನಿ. ನಮಸ್ಕಾರ. ಇವತ್ತು ಡಾಕ್ಟರ್ HA ಸತ್ಯವತಿಯವರ ಚೌಂಡರಸ ಒಂದು ಅಧ್ಯಯನ ಅನ್ನೋ ಸಂಶೋಧನಾ ಕೃತಿ BMಶ್ರೀ ಪ್ರತಿಷ್ಠಾನದಲ್ಲಿ ಬಿಡುಗಡೆಯಾಗಿದೆ. ನಾಡೋಜ ಹಂಪನ ಸರ್ ಅವರು ಇದನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗೂ ಡಾಕ್ಟರ್ R ಲಕ್ಷ್ಮೀನಾರಾಯಣ ಅವರು ಇದ್ರ ಬಗ್ಗೆ ಕೆಲವು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಈ ಕೃತಿ ನಿರ್ಲಕ್ಷಿತ ಕವಿ ಚೌಂಡರಸನ ಅಭಿನವ ದಶಕುಮಾರ ಚರಿತೆ ಮತ್ತು ನಳಚಂಪು ಈ ಕೃತಿಗಳ ಬಗ್ಗೆ ತುಂಬ ಉತ್ತಮವಾದ ವಿಮರ್ಶೆಯನ್ನು ಮಾಡಿದೆ. 675 ಪುಟಗಳಿರುವಂತಹ ಈ ವಿಮರ್ಶಾ ಕೃತಿ 15 ಅಧ್ಯಾಯಗಳಲ್ಲಿ ಅರಳಿದೆ. ಚೌಂಡರಸನ ಕವಿ ಪರಿಚಯ, ಕೃತಿಗಳು, ಕಾಲ, ದೇಶ ಮತ್ತು ಪಾಂಡುರಂಗ ವಿಠ್ಠಲನನ್ನು ಮೊಟ್ಟ ಮೊದಲಿಗೆ ಕನ್ನಡದ ದೇವರು ಅಂತ ಪರಿಚಯ ಮಾಡಿಕೊಟ್ಟಂತಹ ಕ್ರಮ, ನಳನ ಕಥೆಯನ್ನು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಹೇಳಿದಂತಹ ಹೆಗ್ಗಳಿಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ದೀರ್ಘವಾಗಿ ಸವಿಸ್ತಾರವಾಗಿ ದಾಖಲೆಗಳ ಸಹಿತ ಡಾಕ್ಟರ್ ಸತ್ಯವತಿ ಮೇಡಮ್ ಅವರು ಇದನ್ನು ನಮ್ಮ ನಾಡಿಗೆ ಸಮರ್ಪಿಸಿದ್ದಾರೆ. BMಶ್ರೀ ಪ್ರತಿಷ್ಠಾನ ಸದಾಕಾಲ ವಿದ್ವತ್ ಪೋಷಣೆಯಲ್ಲಿ ನಿರತವಾಗಿರುವಂಥದ್ದು. ಇಂಥ ಸಂಸ್ಥೆಯಿಂದ ತುಂಬ ಒಳ್ಳೆಯ ಸಂಶೋಧನಾ ಕೃತಿ ಇವತ್ತು ಬಂದಿದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ನಾನು ಇಡೀ ಕನ್ನಡ ನಾಡಿನ ಪರವಾಗಿ ಡಾಕ್ಟರ್ HA ಸತ್ಯವತಿಯವರನ್ನು ಅಭಿನಂದಿಸ್ತೀನಿ. ಒಬ್ಬ ನಿರ್ಲಕ್ಷಿತ ಕವಿಯನ್ನು ಅವರು ಬೆಳಕಿಗೆ ತಂದು ಕನ್ನಡ ನಾಡಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ನಾನು ಡಾಕ್ಟರ್ LG ಮೀರಾ ಅಂತ, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದಲ್ಲಿ ನಾನು ಕನ್ನಡ ಪ್ರಾಧ್ಯಾಪಕಿ.